ಅಡುಗೆ ಮಾಡ್ತಾಯಿದ್ದೀನಿ. ಬಸ್ಸಾರು ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಈಗಾಗಲೇ 1 ಗಂಟೆ ಆಗೈತೆ. ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಹುಣಸೆಹಣ್ಣು ಅಷ್ಟೇ ಅಷ್ಟು ಹಾಕ್ಬಿಟ್ಟು ಹುರ್ಕೊಳ್ಳೋದು. ಬಸ್ಸಾರಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ರುಚಿ. ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪನೇ ಎಣ್ಣೆ ಬಿಡ್ಕೊಂಡು ಸೀಸ್ಬಾರ್ದು, ಕಡಿಮೆ ಉರಿಲಿ ಎಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಟೊಮೊಟೊ ಬೇಯಿಸಿ ಇಟ್ಕೊಂಡಿರ್ತೀವಲ್ವ, ಟೊಮೊಟೊ ಹಾಕೊಂಡು ಇಲ್ಲಿ ಸೊಪ್ಪು, ಬೇಳೆ ಎಲ್ಲ ಕೂಗಿಸಿದೆ, ಹೆಸರು ಕಾಳನ್ನೂ ಒಂದೇ ಒಂದು ಸ್ವಲ್ಪ ಒಂದು ವಿಷಲ್ಗಿನ ಕಡಿಮೆನೇ ಕೂಗ್ಸಿ ಆಫ್ ಮಾಡಿ ಆಮೇಲೆ ಸೊಪ್ಪೆಲ್ಲ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಕೆಳಗೆ ವಿಷಲ್ ತೆಗ್ದುಬಿಟ್ಟು ಆಮೇಲೆ ಸೊಪ್ಪು ಹಚ್ಕೊಂಡಿದ್ದು ಹಾಕ್ತೆ. ಯಾಕೆಂದರೆ ನಾವು ಆವಾಗಲೇ ಹಾಕ್ಬಿಟ್ರೆ ಸೊಪ್ಪು ಚೆನ್ನಾಗಿರಲ್ಲ ತಿನ್ನೋಕೆ. ಹಿಂಗೆ ಹಾಕಿದ್ರೆ ಹಸಿರು ಕಲರ್ ಆಗಿರುತ್ತೆ ಸೊಪ್ಪು. ಅದಕ್ಕೇ ನಾನು ಈ ಥರ ಇಳಿಸ್ಕೊಂಬಿಟ್ಟು ವಿಷಲ್ ತೆಗೆದು ಕ್ಯಾಪ್ ತೆಗೆದ್ಬಿಟ್ಟು ಆಮೇಲೆ ಸೊಪ್ಪು ಹಾಕಿ ಕುದಿಸ್ತಾಯಿದ್ದೀನಿ. ಅಲ್ಲಿ ಅನ್ನ ಆಯ್ತಾಯಿದೆ. ಇಲ್ಲಿ ಬಸ್ಸಾರಿಗೆ ರೆಡಿ ಆಯಿತು. ಇವಾಗ ಕೂಗಿಸ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಬನ್ನಿ ಟೊಮೊಟೊ ಕಾಳು ಎತ್ತಿಟ್ಕೊಂಡಿದ್ದೆ. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದೈತೆ. ಇವಾಗ ಅದಕ್ಕೆ ಸ್ವಲ್ಪ ಸಪ್ಪೆ ನೀರು ಹಾಕೋಣ. ಸಪ್ಪೆ ನೀರು ಹಾಕಿದ್ರೆ ಸಪ್ಪೆ ನೀರು ಹಾಕ್ಬಿಟ್ಟು ಒಂಚೂರು ಮುಚ್ಚಬೇಕು. ಅದ್ರದ್ದೆಲ್ಲ ರಸ ಬಿಟ್ಕೊಳ್ಳುತ್ತೆ. ಚೆನ್ನಾಗಿರುತ್ತೆ ಸಾರು, ರುಬ್ಬೋದಕ್ಕೂ ಬೇಗ ಆಗುತ್ತೆ. ಸೊಪ್ಪು ಬೇಯಿತು. ಪಲ್ಯ ಎಲ್ಲ ಇದೆ, ಬಿಸಿ ಮಾಡ್ತಾಯಿದ್ದೀನಿ. ಅಮ್ಮ ಇವತ್ತು ರಪ್ಪನೂ ಕಳಗಟ್ಟಮ್ಮ ದೇವಸ್ಥಾನದ ಹತ್ರ ಊಟಕ್ಕೆ ಹೋದರು. ಅದಕ್ಕೇನೆ ಸ್ವಲ್ಪ ಅನ್ನ ಎಲ್ಲ ಇದೆ, ಸಾಂಬಾರೆಲ್ಲ ಇದೆ. ಸುಮ್ಮನೆ ವೇಸ್ಟ್ ಆಗುತ್ತೆ, ನಾನು ಬರೋಲ್ಲ, ಮನೇಲೆ ಊಟ ಐತೆ ಅಂದ್ಬಿಟ್ಟು ಮಧ್ಯಾಹ್ನ ಬಸ್ಸಾರು ಸೊಪ್ಪು ಎಲ್ಲ ಹಾಕಿ ಮಾಡಿದ್ನಲ್ವ, ಅದಕ್ಕೆ ಅದೆಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ಜೋಡಿಸ್ತಾಯಿದ್ದೀನಿ. ಪಾತ್ರೆ ಇತ್ತು, ಪಾತ್ರೆ ಎಲ್ಲ ಜೋಡಿಸೋಣ ಅಂತ ಇಟ್ಕೊಂಡೆ. ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಬನ್ನಿ. ಇವಾಗ ಭಾನುವಾರ ಇವತ್ತು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀವಿ. ನಾವೆಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಆಯಿತು, ಕೆಲಸ ಎಲ್ಲ ಇವಾಗ 7:45 ಆಗೈತೆ. ಸ್ನಾನ ಕೊಟ್ಟಿದ್ದೀವಿ. ಹಾಯ್ ಫ್ರೆಂಡ್ಸ್. ಅಮ್ಮ ಬಂದು ಎದ್ಲು ಎಲ್ಲ ಕೆಲಸ ಮಾಡ್ಕೊಂಡು ಬಟ್ಟೆ ಎಲ್ಲ ಎತ್ಕೊಂಡಿದ್ದಾಳೆ. ಈಗ ನೈಲ್ ಕಟ್ರ್ ಮಾಡಿಬಿಟ್ಟು ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು. ನಾಳೆಯಿಂದ ಸ್ಕೂಲ್ ಅವಳಿಗೆ, ಅಂದರೆ ನಾಳೆ ಹೋಗಲ್ಲ, ಗುರುವಾರದಿಂದ ಒಯ್ತಾಳೆ ಅವಳು. ಇನ್ನೇನು ಕೆಲಸ ಇಲ್ಲ. ಇವಾಗ ಸ್ನಾನ ಮಾಡಿ, ಇವತ್ತು ಭಾನುವಾರ, ನಮ್ಮದು ಮನೆವಾರ, ಬೈರುಂದು ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ. ಬನ್ನಿ ಆಮೇಲೆ ಸಿಗೋಣ. ಬನ್ನಿ, ಇವಾಗ ಸ್ನಾನ ಎಲ್ಲ ಆಯಿತು. ಅಮ್ಮದು ಸ್ನಾನ ಎಲ್ಲ ಮಾಡ್ಕೊಂಡ್ಲು, ಇಬ್ಬರು ಸ್ನಾನ ಆಯಿತು. ಇವಾಗ ಭಾನುವಾರ ಪೂಜೆ ಮಾಡ್ತಾಯಿದ್ದೀವಿ. ನೋಡಿ ಮನೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ಲು. ನಾನಿವಾಗ ಪೂಜೆ ಮಾಡಬೇಕು. ಬನ್ನಿ, ಇವಾಗ ಹೂವು ಎಲ್ಲ ಎತ್ಕೊತಾಯಿದ್ದೀನಿ ಫ್ರಿಜ್ಜಲ್ಲಿ. ಪೂಜೆ ಎಲ್ಲ ಮಾಡೋಣ. ಪೂಜೆ ಮಾಡಿಬಿಟ್ಟು ಆಮೇಲೆ ಉಪ್ಪಿಟ್ಟು ಮಾಡಬೇಕು. ತೋರಿಸ್ತೀನಿ ಉಪ್ಪಿಟ್ಟು ಮಾಡೋದು. ಆಯಿತು ಪೂಜೆ ಎಲ್ಲ ಫ್ರೆಂಡ್ಸ್. ಇವಾಗ ಭಾನುವಾರದ ಪೂಜೆ ಎಲ್ಲ ಮಾಡಿದೆ. ಇವತ್ತು ನಮ್ಮ ಮನೆ ದೇವ್ರದ್ದು ಭೈರವನ ವಾರ. ಎಲ್ಲ ಪೂಜೆ ಮಾಡಿ ಇವಾಗ ತಿಂಡಿ ಮಾಡಬೇಕು. ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಅಮ್ಮ ಏನೇನೋ ಕೆಲಸ ಮಾಡ್ತಾಯಿದ್ದಾಳೆ. ಅವಳದು ಪೂಜೆ ಎಲ್ಲ ಆಯಿತು ಮಾಡ್ಕೊಂಡು ಇವಾಗ ತಬಲ ಎಲ್ಲ ಎತ್ತಿಕ್ತಾ ಇದ್ದಾಳೆ. ನೋಡಿ ಹೇಗಿದೆ ಪೂಜೆ. ಎಲ್ಲ ದಾಸವಾಳ ಎಲ್ಲ ನಮ್ಮದ್ರಲ್ಲೇ ಬಿಡುತ್ತೆ. ಎಲ್ಲ ಕಿತ್ಕೊಂಡು ಪೂಜೆ ಎಲ್ಲ ಮಾಡಿ ಆಯಿತು. ಫಸ್ಟ್ ಪೂಜೆಯನ್ನು
ಸೋಮವಾರದಿಂದ ಸ್ಕೂಲ್ಗೆ ಹೋಗ್ತಾಳೆ, ಗುರುವಾರದಿಂದ. ಆಮೇಲೆ ಸ್ಕೂಲೆಲ್ಲ ಹೋದ್ಮೇಲೆ ಪೂಜೆ. ಫ್ರೆಂಡ್ಸ್, ಬನ್ನಿ ಇವತ್ತು ಉಪ್ಪಿಟ್ಟು ಮಾಡೋಣ. ಹಸಿಮೆಣ್ಸಿನ್ಕಾಯಿ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಬೇಕಪ್ಪ ಉಪ್ಪಿಟ್ಟು ಮಾಡೋಕ್ಕೆ ಅಂದರೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಸಬ್ಸಿಗೆ ಸೊಪ್ಪು. ಇದಕ್ಕೆ ಇನ್ನೂ ಬಟಾಣಿ ಎಲ್ಲ ಹಾಕ್ಬೋದು. ಆಮೇಲೆ ತೆಂಗಿನಕಾಯಿನ ಸುಲಿದು ಇಟ್ಕೊಂಡಿದ್ದೀನಿ. ಆಮೇಲೆ ಹೊಡ್ಕೊಂಡು ತುರ್ಕೊಂಡು ನಮ್ಗೆ ಎಷ್ಟು ಬೇಕೋ ಹಾಕೋಬೇಕು. ಬಾಣಲೆ ಮಡಗಿದ್ದೀನಿ. ರವೆ ಹುರಿಯೋಣ. ಬನ್ನಿ, ರವೆನ ಸಣ್ಣ ಉರಿಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಇದು ಗಮಲ ಇರುತ್ತಲ್ಲ, ಅದು ಹೋಗೋವರೆಗೂ ಹುರ್ಕೊಳ್ಳೋಣ. ನೋಡಿ ಈ ಥರ. ಫ್ರೆಂಡ್ಸ್, ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವಾ. ನಾವೇನು ಮಾಡ್ತೀನಿ ಅಂದರೆ ಸೊಪ್ಪೆಲ್ಲ ಹಾಕೋದು ನಂಗೆ ಇಷ್ಟ. ಅದಕ್ಕೆ ಸೊಪ್ಪು ಹಾಕಿ ಮಾಡೋಣ ಅಂತ ಅಂದ್ಲು. ಅವಳಿಗೂ ಇಷ್ಟ, ನಮ್ಮ ಮಗಳಿಗೂ. ಅವರಪ್ಪ ಬರೋಲ್ಲ ತಿಂಡಿಗೆ, ಅವರು ಸೊಪ್ಪು ಉಪ್ಪಿಟ್ಟು ತಿನ್ನಲ್ಲ ಅವರು. ಅದಕ್ಕೆ ಬೇಡ, ನನಗೆ ನೀವು ಇಬ್ಬರಿಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದರು. ಅದಕ್ಕೆ ನಾವು ಇಬ್ಬರಿಗೆ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ ಎಲ್ಲ ಮಾಮೂಲಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದು ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಸೊಪ್ಪು ಹಾಕಿದೆ. ಸೊಪ್ಪೆಲ್ಲ ಚೆನ್ನಾಗಿ ಬೇಯಿಂದೈತೆ. ಇವಾಗ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಲಿ, ಬೇಯಲಿ. ಆಮೇಲೆ ನೀರು ಹಾಕೋಣ. ಹಾಗೆ ಫ್ರೈ ಆಗೈತೆ. ಇವಾಗ ನೀರು ಹಾಕೋಣ. ಉಪ್ಪಿಟ್ಟಿಗೆ ಸ್ವಲ್ಪ ಕಡಿಮೆನೇ ಹಾಕೋದಕ್ಕೆ, ಜಾಸ್ತಿ ಹಾಕಬಾರ್ದು. ತೆಳ್ಳಗೆ ಮಾಡಿಬಂದು ಜಾಸ್ತಿ ಹಾಕಬೇಕು. ಸ್ವಲ್ಪ ಮೀಡಿಯಮ್ ಆಗಿರಬೇಕಂದ್ರೆ ಕಡಿಮೆ ಹಾಕೋಬೇಕು. ಸಾಕಿಷ್ಟು ಹಾಕಿದ್ದೀನಿ. ಇದು ಮಳ್ಳ ಟೈಮಲ್ಲಿ ನೋಡ್ಬಿಟ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕಿರ್ತೀವಲ್ವ, ಫಸ್ಟೇ ಈರುಳ್ಳಿಗೆ ಸ್ವಲ್ಪ ಹಾಕಿರ್ತೀವಲ್ವ, ಆಮೇಲೆ ಲಾಸ್ಟಲ್ಲಿ ನೋಡ್ಬಿಟ್ಟು ನಾವು ಉಪ್ಪು ಹಾಕೋಬೇಕು. ಫ್ರೆಂಡ್ಸ್, ಬನ್ನಿ, ಮಾವಿನಕಾಯಿ ಕೊಟ್ಟಿದ್ರು ಯಾರೋ ನಮ್ಮ ಮನೆ ಪಕ್ಕದವ್ರು ಪಾಪ. ತುಂಬ ಚೆನ್ನಾಗೈತೆ, ಹುಳಿ ಇಲ್ಲ, ಅಷ್ಟು ಚೆನ್ನಾಗಿದೆ. ಅದು ಹಣ್ಣಾಗುತ್ತೇನೋ ಅಂತ ಇಟ್ಟೆ. ಸ್ವಲ್ಪ ಹಾಲು ಕೆಟ್ಟು ಹೋಗೋಕ್ಕೆ ಬಂದಿತ್ತು. ಕೊಟ್ಟವ್ರೆಲ್ಲ ವೇಸ್ಟ್ ಮಾಡಬಾರ್ದಂತ ತಿಂತಾಯಿದ್ದೀವಿ. ಮೊನ್ನೆ ಬೆಂಗಳೂರಿಗೆ ಹೋದಾಗೂ ಬಸ್ಸಲ್ಲಿ ತಗೊಂಡಿದ್ದು ಚೋತಪುರಿ ಮಾವಿನಕಾಯಿ. ತುಂಬ ಚೆನ್ನಾಗಿತ್ತು. 20 ರೂಪಾಯಿ ಅಂತ ಒಂದು ಕೊಟ್ಟಿದ್ದು. ಎಲ್ಲ ಕಟ್ ಮಾಡಿ ಉಪ್ಪು ಹಾಕಿ ಮೆಣಸಿನ್ಕಾಯಿ ಹಾಕಿ ಮೆಣಸಿನ ಪುಡಿ ಎಲ್ಲ. ಇದು ಆಲೆಷ್ಟು ಹಣ್ಣಿ ಬಂದೈತೆ. ತಿನ್ನೋಣ ಅಂತ ತಿಂತಾಯಿದ್ದೀವಿ. ಉಪ್ಪಿಟ್ಟು ರೆಡಿ ಐತೈತೆ. ಚೆನ್ನಾಗಿತ್ತು. ಅವ್ರು ಕೊಟ್ಟಿದ್ರು, ನಮ್ಮನೆ ಪಕ್ಕ ಅವರು ಏನಾರು ಕೊಡ್ತಾರೆ, ನಾವು ಏನಾರು ಕೊಡ್ತೀನಿ. ಚೆನ್ನಾಗಿ ಮಾತಾಡಿಸ್ತಾರೆ ಫ್ರೆಂಡ್ಸ್. ಅಕ್ಕಪಕ್ಕ ಇರೋರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನಗೆ ಇಷ್ಟ ಆದರು. ನಾನಿಲ್ಲಂದರೆ ನಾನು ಯಾರ ಜೊತೆನೂ ಮಾತಾಡೋಲ್ಲ. ನನ್ನ ಪಾಡಿ ನಾನು ಸುಮ್ಮನೆ ಇರ್ತೀನಿ. ಕೆಲವೊಂದು ಅಕ್ಕಪಕ್ಕದವ್ರ ವಿಷಯಕ್ಕೆ ಹೋಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡ್ತಿಲ್ಲ. ಯಾಕೆಂದರೆ ಸಂಬಂಧರೇ ಜಾಸ್ತಿ ನನ್ನ ಬಗ್ಗೆ ಕೆಟ್ಟ ಮಾತಾಡುವಾಗ ಯಾರು ಏನು ಅನ್ಕೋತಾರೋ ಅಂತ ನಾನು ಜಾಸ್ತಿ ಜನದ ಜೊತೆ ಹೊಂದ್ಕೋತಾ ಇರಲಿಲ್ಲ. ಅದಕ್ಕೆ ಯಾರ್ಯಾರು ನಮ್ಗೆ ಹೊಂದ್ಕೋತಾರ ಅಂತ ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ರವೆ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲ ಬೇಯ್ತು. ಮಳ್ಳಿ ಉಪ್ಪೆಲ್ಲ ನೋಡಿದೆ ಈ ಟೈಮಲ್ಲಿ. ಈಗ ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಟೈಮಲ್ಲಿ ನನ್ನ ಮಗಳ ಜೊತೆ ಮಾತಾಡ್ತಾಯಿದ್ದೆ. ನಾವು ಊರಲ್ಲಿ ಇದ್ದೀವಿ. ಊರಿಗೆ ಬಂದಮೇಲೆ ನಾವು ಬದಲಾಗಬೇಕು. ಜನಗಳ ಜೊತೆ ಹೇಗಿರಬೇಕು, ಅಕ್ಕಪಕ್ಕ ಒಂದು ಜಾಗಕ್ಕೆ ಹೋಯ್ತೀವಿ ಇದರಲ್ಲೂ ಹೊಂದ್ಕೋಬೇಕು. ಏನಾರು ಅಂದ್ರೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೋಗಬಾರ್ದು. ಎಲ್ಲರ ಜೊತೆ ಚೆನ್ನಾಗಿರ್ಬೇಕಂತ ಅವಳಿಗೆ ಹೇಳ್ತಾಯಿದ್ದೆ. ಇಲ್ಲಿಂದ ಸ್ಕೂಲ್ಗೆ ಹೋಯ್ತಿ ಬಸ್ಸಲ್ಲಿ. ಎಲ್ಲ ಮಕ್ಕಳುಗಳು ಒಬ್ರಿಗೊಬ್ರು ಕಿತ್ತಾಡ್ತೀರ, ಅದನ್ನೇ ಸಾಧಿಸ್ಬಾರ್ದು. ಎಲ್ಲರ ಜೊತೆನೂ ಚೆನ್ನಾಗಿ ಹೊಂದ್ಕೊಂಡು ಹೋಗು, ಎಲ್ಲರ ಜೊತೆನೂ ಚೆನ್ನಾಗಿರಂತ. ಇಲ್ಲ ಫ್ರೆಂಡ್ಸ್, ಅವಳು ಎಲ್ಲರ ಜೊತೆ ಚೆನ್ನಾಗಿರ್ತಾಳೆ. ಯಾರ ಜೊತೆನೂ ಇದು ಮಾಡಲ್ಲ. ಬೈದರು ಮುನ್ಸ್ಕೊಂಡ್ರೆ ಆ ಥರ ಎಲ್ಲ ಮುನ್ಸ್ಕೊಳ್ಳಲ್ಲ ಅವಳು. ಕದಿಯೋದು, ಮತ್ತು ದುರಾಸೆ ಮಾಡೋದು ಅವೆಲ್ಲ ಇಲ್ಲ. ಇನ್ನು ಅವಳದೇ ಬೇಕಾದ್ರೆ ಕೊಟ್ಬಿಡ್ತಾಳೆ. ಆ ಥರ ಅವಳು. ಉಪ್ಪಿಟ್ಟು ರೆಡಿ ಆಯ್ತು. ಅದಕ್ಕೆ ಹೇಳ್ತಾಯಿದ್ದೆ, ಸ್ಕೂಲಪ್ಪ ಸೋಮವಾರದಿಂದ ಜಗಳ ಆಡಬೇಡ, ಚಿಕ್ಕದಾಗಿ ಹೋಗಿ ಎಕ್ಸ್ಪರ್ಟಾಗಿ ಬಾ ಅಂತ ಹೇಳ್ಬಿಟ್ಟು. ಸ್ಕೂಲ್ಸ್ ಎಲ್ಲ ಚೆನ್ನಾಗಿರು. ಗುರುಗಳು ಏನೇ ಬೈಲಿ ಏನೇ ಮಾಡಲಿ ಬೇಜಾರು ಮಾಡ್ಕೊಬಾರ್ದು. ಚೆನ್ನಾಗಿರು ಗುರುಗಳ ಹತ್ರ ಅಂತ ಹೇಳ್ತಾ ಇದ್ದೆ. ಬನ್ನಿ ಇವಾಗ ಸ್ವಲ್ಪ ಕ್ಲೋಸ್ ಮಾಡಿಬಿಡೋಣ. ಅದು ಸ್ವಲ್ಪ ಅಡ್ಕೊಳ್ಳಿ. ಸ್ವಲ್ಪ ಹಿಂಗಿದ್ರೇ ಚೆಂದ. ಫ್ರೆಂಡ್ಸ್, ಉಪ್ಪಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅಮ್ಮಗೆ ಕೊಡ್ತಾಯಿದ್ದೆ. ಅವಳಿಗೆ ಒಂದು ಸ್ವಲ್ಪ ಅರಿಶಿನಗಿದ್ರೆ ಇಷ್ಟಪಡ್ತಾಳೆ. ಅದಕ್ಕೆ ಒಂಚೂರು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿದೆ. ನೋಡು, ಒಂದು ಮಾವಿನಕಾಯಿ ಪೀಸು ಮತ್ತು ಉಪ್ಪಿಟ್ಟು. ಇವತ್ತಿನ ತಿಂಡಿ ಇಷ್ಟು ಫ್ರೆಂಡ್ಸ್.
ಬನ್ನಿ ಫ್ರೆಂಡ್ಸ್, ಇವಾಗ ತಿಂಡಿ ಮಾಡೋಣ. ತಿಂಡಿ ಹೇಗೈತೆ ಅಂತ. ತುಂಬ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ತಿಂಡಿ. ಮತ್ತು ಮಾವಿನಕಾಯಿ ಕೊಟ್ಟಿದ್ರಲ್ವ, ಅದು ಅಮ್ಮ ತಿಂಡಿ ಮಾತಾಡೋಣ. ಹಾಯ್ ಫ್ರೆಂಡ್ಸ್. ಬನ್ನಿ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಂಗಡಿ ತಗ ಬಂದಿದ್ದು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇದು ಮೇನ್ ರೋಡ್, ತುರುವೇಕೆರೆ ಮೇನ್ ರೋಡ್. ಇದು ಹೋಗ್ತಾ ಇದ್ದೀವಿ. ಮನೇಲಿ ಎಲ್ಗೋ ಹೋಗ್ತೀನಿ ಅಂದರು, ಅದಕ್ಕೆ ಅಂಗಡಿ ನೋಡ್ಕೊಳಕ್ಕೆ ಬಂದೆ. ನಮ್ಮ ಮಗಳು ನಾನೆಲ್ಲ ಇವಾಗ ಹೋಗ್ತಾ ಇದ್ದೀವಿ ಬರೋಕ್ಕೆ. ಬನ್ನಿ ಹೋಗೋಣ ಗಾಡಿ. ಬನ್ನಿ, ಇವಾಗ 5:30 ಆಯಿತು. ಪೂಜೆ ಎಲ್ಲ ಮಾಡ್ದು. ಇವತ್ತು ರಾಯರ ಮಹಾತ್ಮೆ ಬರುತ್ತಲ್ಲ, ಶ್ರೀ ರಾಘವೇಂದ್ರ ಮಹಾತ್ಮೆ. ಅದಕ್ಕೆ ನಾವು ನೋಡೋಕ್ಕೆ ಕೂತಿದ್ವಿ. ಎಲ್ಲ ಕೆಲಸ ಮಾಡಿಬಿಟ್ಟು ನಿನ್ನೆ ಬಂದಿರಲಿಲ್ಲ. ಇವತ್ತು 5:30ಇಂದ 7:30 ತನಕ ನೋಡಬೇಕು. ಅದಕ್ಕೇ ಕೂತಿದ್ದು. ನಾವು ತುಂಬ ಇಷ್ಟ ಧಾರಾವಾಹಿ. ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡ್ಬಿಡ್ತೀವಿ ಶನಿವಾರ ಭಾನುವಾರ ನಮಗೆ. ಅದಕ್ಕೆ ಬನ್ನಿ ಎಲ್ಲರೂ ರಾಯರು ನೋಡೋಣ. ತುಂಬ ಚೆನ್ನಾಗಿದೆ ನೋಡಿ. ಇದು ನೋಡಿದ್ರೆ ನಾವು ಹೇಗಿರಬೇಕಂತ ಗೊತ್ತಾಗುತ್ತೆ ನೋಡಿ. ಇವತ್ತು ರಾಯರಮ್ಮ ತೀರೋಗ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ನೋಡಿ. ಮನೇಲಿ ಶನಿವಾರ ಭಾನುವಾರ ಬೇರೆ ಏನು ನೋಡೋಕ್ಕೆ ಹೋಗಬೇಡಿ, ಧಾರಾವಾಹಿ ನೋಡಿ ಸಾಕು. ಜೀವನದಲ್ಲಿ ಎಲ್ಲ ಅರ್ಥ ಆಗುತ್ತೆ ನಮಗೆ. ನೋಡಿ, ರಾಯರದ್ದು ಧಾರಾವಾಹಿ ನೋಡ್ಕೊಂಡು ಕೂತಿದ್ದೀವಿ ಇವಾಗ. ಬನ್ನಿ ಫ್ರೆಂಡ್ಸ್, ಎಲ್ಲ ರಾಯರು ನೋಡ್ಕೊಂಡು ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.